ಎಷ್ಟು ನೀಟಾಗಿ ಮನೆಗೆ ಬಿಟ್ಟವಳೆ. ಹೊಳೆದಿದ್ದಂಗೆ ಇಷ್ಟೊತ್ತುಗಳು ಅಂತ ಹೊಳ್ತಾ ಇದ್ಲು. ಈಗ ಹೊಳೆದಿದ್ದಂಗೆ ಈ ಸರೋಜಿ ಎಲ್ಲ ಅಳಬಿದ್ದೋದ್ಲು ಇವಳು. ಊರು ತುಂಬ ಹೇಳ್ಕೊಂಬಿಟ್ಟು ಬರೋಕ್ಕೆ ಅಂತ ಹೋಗ್ಬಿಟ್ಟವಳೆ ಅಂತ ಅನ್ನಿಸ್ತದೆ. ಹೋಗಿ ಹೋಗಿ ಸರೋಜಿನ ಕಳ್ಸೋದ್ನಲ್ಲ ಹೋಗು ಅಂತ ಹೇಳ್ಬಿಟ್ಟು ಮುಚ್ಕೊಂಡು ನಾನೇ ಹೋಗಿದ್ರೆ ಸುರೋಗೋದು. ಇವಳನ್ನ ಕಳಿಸಿ ಇವಳಿನ್ನೇನು ಬಂದಂಗೆ ಊರವ್ರಿಗೆಲ್ಲ ಹೇಳ್ಕೊಂಡು ಟಾಮ್ 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 ಅಂತ ಹೊಡೆದು ಬಂದಾಗ ಅದಾದಾಗ ನಾವು ನೋಡಿದಾಗ ಅಯ್ಯೋ ಬಿಡತ್ಲಾಗಿ. ಪದಿ ಪದಿ ಜೇಕಾ ಬಾಬಾ ಏನು ಸರೋಜಿ ಬಂದಿದ್ದೇನು ಅಂತಕ್ಕೆ? ಇದೇನೇನು ಮಗ? ಸರಜಿ ಬಂದಂಗೆ ಗೊಂದ್ಲು. ಅದಕ್ಕೆ ನಾನು ಪಟ್ಟ ಅಂತ ಹೇಳ್ಬಿಟ್ಟು ಓಡ್ಬಿಟ್ಟು ಬಂದ್ಬಿಟ್ಟೆ. ಇದೇನೇನೆ ಮಗ ಸಿಕ್ಕಿರೋದು? ಹ್ಞೂ ಕಣಕ್ಕ, ಇದೇನೇ ನಿಮಗೆ ಮಗ ಸಿಕ್ಕಿರೋದು ನೋಡು. ಬಂಗಾರ ಬಂಗಾರ ಇದ್ದಂಗೆ ಐತೆ ನೋಡಿ. ಎಂಥ ಮುದ್ದಾಗಿ ಎಂಥ ಸಂದಕೈತೆ ಮಗ ಅಲ್ವೇನೆ. ಅಲ್ಲ ಕಣ್ಲೆ, ಅದು ಯಾರು ಬಿಟ್ಬಿಟ್ಟು ಹೋದ್ರೆ 3 ಬಿಟ್ಬಿಟ್ಟು ಆ ಮಗ ನಿಮ್ಮಂತಾಗ ಅದನ್ನೂ ನಿನಗೆ ಮಗ ಇಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾಗ್ಬಿಟ್ಟೇನಿ ಯಾರೋ ಬೇಕು ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಹೋಗೋರೆ ಅಂತ ಅನ್ನಿಸ್ತದೆ. ಮಗ ಇಲ್ಲ ಅಂತ ಅಂದ್ಬಿಟ್ರೆ ಬ್ಯಾರ ಮಕ್ಳು ತಂದ್ಬಿಟ್ಟು ನಮ್ಮ ಮನೆ ಮುಂದೆ ಯಾಕಕ್ಕ ಬಿಟ್ಬಿಟ್ಟು ಹೋಯ್ತಾರೆ? ನೀನೇ ಹೇಳು. ಯಾರೋ ಗೊತ್ತಿರೋನ ಬಿಟ್ಬಿಟ್ಟು ಹೋದ್ರ ಇಲ್ಲ ನಾನು ಅದಕ್ಕೆ ಸಂಜೆ ಗಂಟೆ ಯಾರನ ಗೊತ್ತಿರೋಣ ಕಾಯನ ಆಮೇಕಿಂತ ಬೇಕಾದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಸುಮ್ಕೆ ಏನಿಯ ಇವನಿ. ಯಾರ ಮಗ ಏನು ಎತ್ತ ಅಂತ ಮಾತ್ರ ಗೊತ್ತಾಯ್ತಿಲ್ಲ. ನಾನು ಹಂಗೊಂದು 2 ಕಿತ ವಿಚಾರ ಮಾಡಿ ನೋಡಿದೆ. ಊರಾಗೆ ಇಂಥ ಮಗ ನಾನಂತೂ ನೋಡ್ದೋಳಲ್ಲ. ಎಲ್ಲರ ಮಕ್ಳು ಅವ್ರವ್ರ ಮನೆಗೇನೇ ಸದ್ಯಕ್ಕೆ ಅವ್ರಿ. ಇದು ಯಾರ ಮಗನೋ ಏನು ಕಥೆಯೋ ನನಗಂತೂ ಗೊತ್ತೇ ಆಯ್ತಿಲ್ಲ. 1 ವರ್ಷ ಮ್ಯಾಲಿರ್ಬೋದೇನೋ ಮಗುಗೆ. ಹ್ಞೂ ಕಣ್ ಜೇಕ, ನಂಗೂ ಅದೇ ನಿನ್ನ ಟೆನ್ಷನ್ ಆಗೈತೆ. ಜೇಕ ಬಂದ್ಬಿಟ್ಟೆ ನಾವೇನೇನೆ ಅಲ್ಲ ಕಣ್ಲಿ, ಹಾಲು ತಗೋಬಾರೆ ಅಂತ ಕಳ್ಸಿದ್ರೆ ಊರು ತುಂಬ ತಿರ್ಕೊಂಡು ಬಂದಿದ್ಯಾ, ಹಾಲು ಮಾತ್ರ ಕೈಯಾಗ ಹಿಡ್ಕೊಂಬಿಟ್ಟು ಬರಲಿಲ್ಲ. ಇಲ್ಲ ಇವ್ರ ಮನೆನೂ ಬಾಕ್ಲಾಗಿ ಜೇಕವ್ರ ಮನೆಗೆ ಇರಲಿಲ್ಲ. ಇವ್ರ ಮನೆಗೆ ಹೋಗಿದ್ದೆ ಪರಕ್ಕನ ಮನೆಗೆ, ಪರಕ್ಕನೂ ಇರಲಿಲ್ಲ, ಬಾಕ್ಲಾಕೊಂಡು ಹೋಗಿದ್ಲು. ಅದಕ್ಕೆ ತಗಿನೇನು ಹಾಲು ಕರೀತಾರಲ್ಲ, ಒಂದು ಅರ್ಧ ಗಂಟೆ ಹಾಲು ಕರೀತಾವ್ರೆ. ಲಕ್ಷ್ಮಮ್ಮಂಗೆ ಹೇಳ್ಬಿಟ್ಟು ಬಂದಿದ್ದೀನಿ ಹಾಲು ಬೇಕು ಅಂತ ಕೊಡ್ತೀನಿ ಅಂತ ಹೇಳೋಳೆ. ಅರ್ಧ ಗಂಟೆ ಅಷ್ಟೇನಿಯ ತಂದ್ಬಿಡ್ತೀನಿ ಇರು. ಓ ನೀನು ಬರೀದೇ ಆಯ್ತು, ಊರು ತುಂಬ ಹೇಳ್ಕೊಂಬಿಟ್ಟು ಬರಕ್ಕೆ ಹೋಗಿದ್ದೋ ಏನೋ ನೀನು. ನಾನೇನು ಯಾರಿಗೆ ಹೇಳಿ, ಯಾರೋ ಒಂದು ಆರೆಗೆ ಸಿಕ್ಕಿರೋ ಒಬ್ರಿಗೋ ಇಬ್ರಿಗೋ ಹೇಳ್ದೆ ಅಷ್ಟೇ ನೀನಿಯ. ನೀನೇನು ಹೇಳ್ದೆ ಇದ್ಬಿಡ್ತೀಯ ಹೇಳು. ಏನು ಪದಿ, ಯಾವುದೋ ಮಗ ಸಿಕ್ತಂತೆ, ನಿಮ್ಮ ಮನೆ ತೆಗಿತ್ತಂತೆ ಮಗ? ಇವಳಂತೂ ಎಲ್ರಿಗೂ ಹೇಳ್ಕೊಂಬಂದವಳೆ. ಹೂ ಕಣಕ್ಕ, ಮಂತಾಗಿತ್ತು. ನಾನು ಸರೋಜಿ ಇಬ್ರು ಮನೆ ಒಳಗಡೆ ಮಾತಾಡ್ಕೊಂಡು ಕುಂತಿದ್ವಿ. ಇದ್ದಕ್ಕಿದಂಗೆ ಮಗ ಅವಳ ಅಂತ ಶಬ್ದ ಕೇಳಿಸ್ತು. ನಾನು ಯಾರು ಏನು ಅಂತ ಹೇಳ್ಬಿಟ್ಟು ನಾನು ಇವಳು ಇಬ್ರು ಹೋಗಿ ಈಚೆ ಕಡೆ ನೋಡಿದ್ರೆ ಮಗ ಇತ್ತು. ಯಾರ್ದು ಅಂತ ಗೊತ್ತಿಲ್ಲ. ನನ್ನ ಗಂಡಿನೂ ಮಂತಕ್ಕೆ ಬಂದಿಲ್ಲ. ಬಂದ್ಮೇಲೆ ನೋಡಿ ಏನು ಮಾಡೋದು, ಪೊಲೀಸ್ ಸ್ಟೇಷನ್ ಕೊಟ್ಬಿಟ್ಟು ಬರೋದು ಏನು ಅಂತ ಹೇಳ್ಬಿಟ್ಟು ಅನ್ಕೋತಾ ಇದ್ದೆ. ಪೊಲೀಸ್ ಸ್ಟೇಷನ್ ಕೊಡ್ತೀಯೇನು ಮಗನ? ಏನೋ ಒಂದು ಮಾಡು. ಅಯ್ಯೋ ಊರು ತುಂಬ ಬ್ಯಾರೆ ನೀನಿಯ ಮಾತಾಡ್ತಾವ್ರೆ. ಇದೇನಕ್ಕ ಬ್ಯಾರೆ ಮಾತಾಡ್ತಾರೆ ಅಂತಂದ್ರೆ ಪೊದ್ದಿಗೆ ಉಟ್ಬಿಟ್ಟೈತೆ ಅಂತ ಮಾತಾಡ್ತಾವ್ರು? ಅಯ್ಯೋ ನಾನೇನು ಗೊತ್ತಿಲ್ಲ ಕಣಮ್ಮ, ಜನಗಳು ಮಾತಾಡ್ತಾವ್ರೆ ಅಂತ ಹೇಳ್ದೆ ಅಷ್ಟೇ. ಬ್ಯಾರೆ ಬೇರೆ ಥರ ಒಬ್ಬೊಬ್ರು ನಂತರ ಮಾತಾಡ್ತಾವ್ರೆ. ಮಗ ಸಿಕ್ಕೈತೆ ಅಂತ ಗೊತ್ತಾಗಿದ್ದಕ್ಕೆ ಅಯ್ಯೋ 10 ನಿಮಿಷ ನಾನು ಅವ್ರ ಹತ್ರ ಎಲ್ಲ ಮಾತಾಡ್ಕೊಂಡ್ಬಿಟ್ಟೆ ಬಂದೆ. ನೋಡನಿ ಆ ಮಗ ಅಂತ ಹೇಳ್ಬಿಟ್ಟು ಎರಡು ತಲೆ ಹಾಕೊಂಡಂದು ಮಾತಾಡ್ತಾವ್ರೆ. ಮಾತಾಡ್ತಾರೆ ಅಂತ ಹೇಳಿದ್ರೆ ಅದೇನು ಮಾತಾಡ್ತಾರೆ ಅಂತ ಮಾತ್ರ ಹೇಳ್ಬೇಡ. ಬರೀ ಮಾತಾಡ್ತಾವ್ರೆ ಅಂತ ಹೇಳು. ಹಿಂಗೆ ನಾನಂದೆ ಅಂತ ಅನ್ಕೋಬೇಡಿ. ಊರು ಜನ ಏನು ಮಾತಾಡ್ತವ್ರೆ ಅಂತಂದರೆ, ಪೊದ್ದಿಗೆ ಇಷ್ಟು ವರ್ಷ ಆದರೂ ಮಕ್ಕಳು ಮರಿ ಏನೂ ಆಗಿಲ್ವಲ್ಲ ಪೊದ್ದಿಗೆ. ಅದಕ್ಕೇನೇನಿಯ ಗಂಡ ಯಾವಳನ್ನು ಇನ್ನೊಬ್ಬಳ ಜೊತೆ ತಗುಲ್ಕೊಂಡು ಅವಳ ಹತ್ರನೇ ಮಗ ಮಾಡ್ಕೊಂಡು ಆ ಮಗನ ಇನ್ನೇನು ಮನೆಗೆ ತಗೊಂಬಿಟ್ಟು ಬರೋಣ ಅಂತ ಪ್ಲಾನ್ ಮಾಡಿಬಿಟ್ಟು ಎಲ್ಲ ಮಗ ಹುಟ್ಟೈತೆ. ಮಗ ಹುಟ್ಟಿದ್ಮೇಲೆ ನಮ್ಮ ಮನೆಗೊಂದು ಮಗ ಇರಲಿ ಅಂತ ಹೇಳ್ಬಿಟ್ಟು ಅವನದೇನೇ ಮಗ ಅದು ನಮ್ಮ ಮನೆಗೆ ಸಾಕೊಳ್ಳೋಣ ಅಂತ ಹೇಳ್ಬಿಟ್ಟು ತಂದ್ಬಿಟ್ಟು ಯಾರಿಗೂ ಗೊತ್ತಾಗಿದ್ದಂಗೆ ಮನೆ ಮುಂದೆ ಮಾಡೋಗ್ಬಿಟ್ಟು ಅವನೇ ಹೊಂಟೋಗವನೇ ಪೊದ್ದಿ ಗಂಡನೇನಿಯ. ಅದಕ್ಕೇನೇನಿಯ ಪೊದ್ದಿ ಇವಾಗ ಹೆಂಗೋ ಮಕ್ಕಳಿಲ್ಲ ಅಲ್ವಾ ಪೊದ್ದಿಗೆ, ಸಾಕತ್ತಳೆ ಪೊದ್ದಿ ಹೆಂಗೋನು ಅಂತ ಹೇಳ್ಬಿಟ್ಟು ಮಾಡೋನಿಂಥ ಕೆಲಸ. ಯಾರ ಜೊತೆನೂ ಓಡಾಡ್ತಿದ್ದ ಅಲ್ಲೆಲ್ಲ ಸಂತೆ ಪಂತೆನಾಗೆ ಅಂತ ಎಲ್ಲ ಹೇಳ್ತಿದ್ರು ಜನ. ಅಯ್ಯೋ ನಾನು ಹೇಳ್ದೆ ಅಂತ ಅನ್ಕೋಬೇಡಿ ಕಂಡವ, ನಾನು ಹೇಳ್ತಿರೋ ಮಾತೇ ಅಲ್ಲ ಇದು. ಊರು ಜನ ಮಾತಾಡ್ತಿರೋ ಮಾತು. ನನಗೆ ಯಾಕಮ್ಮ ಬೇಕು? ಕಂಡೋರು ಸಂಸಾರದ ಗಂಡ ಎಂತಿ ವಿಷಯ ನನಗೆ ಯಾಕೆ ಬೇಕು ಹೇಳು? ಏನು ಊರು ಜನ ಅಂತಿದ್ರಲ್ಲ ನಿಮ್ಮ ಬಾಯಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ಬಂದೆ. ಏನೋ ನಿನ್ನ ಗಂಡಂದೇನಂತೆ ಮಗ ಅಂತ ಹೇಳ್ಬಿಟ್ಟು ಊರು ತುಂಬ ಅದನ್ನೇ ಮಾತಾಡ್ತಾವ್ರಿ. ಈಗ ನಿನ್ನ ಹತ್ರ ತಂದಿಕ್ಕವನೇ ಸಾಕ್ಲಿ ಅಂತ ಹೇಳ್ಬಿಟ್ಟು ಅಷ್ಟೇ ಏನಿಯ. ಅಷ್ಟು ಬಿಟ್ರೆ ನಂಗೆ ದೇವ್ರನ್ನೇ ಬೇರೆ ಏನು ವಿಷಯನೂ ಗೊತ್ತಿಲ್ಲ ಕಣಮ್ಮ. ಊರು ಜನ ಅಂದಿದ್ದನ್ನ ಬಂದು ನಿಮ್ಮ ಹತ್ರ ಒಂದೇ ಅಷ್ಟೇ ಏನಿಯ. ನಿನ್ನ ಗಂಡಂದೇ ಅನ್ನಿಸ್ತತ್ತಾಗ ಮಗ ಎಲ್ಲ ನನಗೆ ನೋಡೋಕೆ ಒಂಚೂರು ಹಂಗೆ ಕಾಣಿಸ್ತೈತೆ ಅಂತ ಅನ್ನಿಸ್ತದೆ ನನಗೇನು. ಇದೇನಕ್ಕ ಹಿಂಗೆ ಹೇಳ್ತಿದ್ಯಾ? ನನ್ನ ಗಂಡ ಶ್ರೀರಾಮಚಂದ್ರ. ಗೊತ್ತಾಗ ಗಂಟ ವಿಷಯ ಎಲ್ಲನೂ ಎಲ್ಲರೂ ಗಂಡುಗಳು ಶ್ರೀರಾಮಚಂದ್ರ ಆಗಿರ್ತಾರೆ. ಎಲ್ಲ ವಿಷಯ ಗೊತ್ತಾದ್ಮೇಲೆ ಅಲ್ವೇ ಯಾವ ಚಂದ್ರಗಳು ಅಂತ ಹೇಳ್ಬಿಟ್ಟು ಗೊತ್ತಾಗೋದು. ಅಲ್ಲಿ ಗಂಟನೂ ಏನು ಗೊತ್ತಾಯ್ತದ ಹೇಳು? ಕಂಡವ್ರ ಮಕ್ಳನ್ನ ಯಾಕಮ್ಮ ತಂದ್ಬಿಟ್ಟು ನಿಮ್ಮ ಮನೆ ಮುಂದೆ ಬಿಟ್ಬಿಟ್ಟು ಹೋಯ್ತಾರೆ? ಗೊತ್ತಿರೋರೇ ಯಾರನ್ನೂ ತಂದ್ಬಿಟ್ಟು ಹೋಗಿರೋದು ಅಂತ ಹೇಳೋರು. ನಿನ್ನ ಗಂಡನೇ ಬಿಟ್ಬಿಟ್ಟು ಹೋಗವನಿ ಅಂತ ಮಾತಾಡ್ತಾವ್ರು ಊರು ಜನ ಎಲ್ಲನೂ. ಇದ್ರೂ ಇರ್ಬೋದೇನೋ ಕಣವ, ನಿನಗೆ ಬೇರೆ ಮಕ್ಕಳಿಲ್ಲ, ಅವನಿಗೆ ಬೇರೆ ಮಕ್ಕಳು ಬೇಕು. ಅದಕ್ಕೆ ನೀ ಹಿಂಗೆಲ್ಲ ಮಾಡಿದ್ನೋ ಏನೋ ನಾ ಕಾಣೆ. ಅಯ್ಯೋ ಕಂಡನ ಮನೆ ಸಂಸಾರದ ವಿಷಯ ನನಗೆ ಯಾಕಮ್ಮ? ನಿನಗೂ ನಿನ್ನ ಗಂಡನ ಮದುವೆ ನಾನು ತಂದಾಕ್ದಂಗೆ ಆಯ್ತದೆ ಏನೋ. ಪಾಪ ಜನ ಹಿಂಗಂತವ್ರಲ್ಲ, ಒಂಚೂರು ಸಂಸಾರದ ಬಗ್ಗೆ ಎಚ್ಚೆತ್ಕೊಳ್ಳಿ ಅಂತ ಬಂದ್ಬಿಟ್ಟು ಹೇಳ್ದೆ
ಅಷ್ಟೇ ನೀ ಅಷ್ಟು ಬಿಟ್ರೆ ನನಗಿನ್ನೇನು ಇಲ್ಲ ಕಣವ. ಮಗ ಸಂಧ್ಯಾಕೆ ಐತಿ ಹೇಳಿ ನೋಡೋಕ್ಕೆ. ನಿನಗೂ ಪಾಪ ಮಕ್ಕಳಿಲ್ಲ, ಸಾಕ ಇನ್ನೇನು ಮಾಡೋಕ್ಕಾಯ್ತದೆ. ನಿನಗೆ ಮಕ್ಕಳಾಗ ಗಂಟನೂ ಇನ್ನೇನು ನಿನಗೂ ಆಗಿಲ್ಲ ಅನ್ಕೊಳ್ಳೋದಕ್ಕಿನ ಮಗನ ಮಕ ನೋಡಿ ಹೆಂಗೋ ಮನ್ಸಿಗೆ ಸಮಾಧಾನ ಮಾಡ್ಕ ಬತ್ತೀನಿ ಕಣವ. ಅಯ್ಯೋ 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 ಮುದುಕಿ ಬರೋದು ಬಂದ್ಲು, ಸರಿಯಾಗೆ ಪಿನ್ನಿಕ್ಬಿಟ್ಟು ಹೊಂಟೋಗ್ಬಿಟ್ಲಲ್ಲ. ಅಯ್ಯೋ 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 ಈ ಅಮ್ಮ ಏನು ಹಿಂಗೆ ಹೇಳೋಯ್ತವಳಲ್ಲ. ಜಯಕ್ಕ, ಲೇ ಸರೋಜಿ, ಲೇ ನೀನು ಸಮಾಧಾನ ಮಾಡ್ಕಳೆ. ಸಮಾಧಾನ ಮಾಡ್ಕ. ಯಾಕೆ ನಿನ್ನ ಗಂಡ ಯಾಕೆ ಅಂಥ ಕೆಲಸ ಮಾಡ್ತಾನೆ? ಸಮಾಧಾನ ಮಾಡ್ಕ. ಅಂದ್ರೆ ಈ ಮಗ ನನ್ನ ಗಂಡಂದೇನಿಯ, ನನಗೆ ಮಕ್ಕಳಾಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಗಂಡನೇನಿಯ ತಂದ್ಬಿಟ್ಟು ಮನೆ ಮುಂದೆ ಮಡ್ಗವನಿ ಅಂತ ಹೇಳ್ತೀನಕ್ಕ. ಅಯ್ಯೋ ನನ್ನ ಸಂಸಾರ, ಅಯ್ಯೋ. ಲೇ ಪದ್ದಿ, ಸ್ವಲ್ಪ ಸುಮ್ಕಿರೆ. ಏನಾಗಿಲ್ಲ, ಎತ್ತಾಗಿಲ್ಲ, ಈಗಲೇ ಬಾಯ್ ಬಡ್ಕೊಳಕ್ಕೆ ಶುರು ಮಾಡ್ಕೊಬಿಟ್ಟಲ್ಲಿ. ಎಲ್ಲನೂ ಗೊತ್ತಾಗ್ದಿದ್ದಂಗೆ ಯಾಕೆ ಹಿಂಗೆ ಮಾಡ್ಕೊತೀಯ? ನಿನ್ನ ಗಂಡ ಬರ್ತಾನಲ್ಲ, ನಿನ್ನ ಗಂಡ ಬಂದಮೇಲೆ ಒಂದು ಕಿತ ಕೇಳಿ ವಿಚಾರಿಸಿ ಮಾಡಿ ಎಲ್ಲ ಆದಮೇಲೆ ಬೇಕಾದ್ರೆ ಮಾತಾಡಿವಂತೆ. ಅಲ್ಲಿ ಗಂಟ ಹೊಸಿ ಬಾಯಿ ಮುಚ್ಕೊಂಡು ಸುಮ್ಕಿರಿ. ನಿನ್ನ ಗಂಡ ಬರೋ ಗಂಟನೂ ನೀ ಸುಮ್ಮನೆ ಬಾಯೋ ಅಂತ ಹೇಳ್ಬಿಟ್ಟು ಅಯ್ಯೋ ಅಂತ ಬಾಯಿ ಬಡ್ಕೊಳಕ್ಕೆ ಹೋಗ್ಬೇಡ. ಸುಮ್ಕೆ ನೀ ಯಾರನ್ನ ನೋಡಿದವ್ರು ಏನು ಅನ್ಕೊಳಕ್ಕಿಲ್ಲ. ಇದು ಯಾಕೆ ಇದು ಹಿಂಗೆ ಬಡ್ಕೊತದೆ ಅಂತ ಊರು ಜನದ ಮುಂದೆ ನೀನೇನಿಯ ಮುರ್ವದಿ ಕಳ್ಕತಿ ಅಷ್ಟೇನಿಯ. ಊರು ಜನ ಎಲ್ಲರೂ ತಲೆಗೋನಂದು ಮಾತಾಡ್ತಾರೆ. ಹಂಗಂತ ಎಲ್ಲರ ಮಾತೂ ಸತ್ಯ ಆಗಿರ್ತದ ಹೇಳು? ಆದ್ರೂ ಬೆಂಕಿ ಇಲ್ದಿದ್ದು ಹೊಗೆ ಆಡಲ್ಲ ಅಂತ ಹೇಳ್ತಾರಲ್ಲ ಜಯಕ, ಹಂಗೆ ಒಂದು ವಿಷಯ ಇಲ್ದಿದ್ದು ಯಾರನ್ನು ಸುಮ್ಕೆ ಮಾತಾಡಕ್ಕಿಲ್ಲ. ದೆಯ್ಯ ಹೇಳ್ತಲ್ಲ, ದೆಯ್ಯ ಹೇಳಿದ್ದು ನಾನೊಂಚೂರು ಕೇಳಬೇಕಿತ್ತು. ದೆಯ್ಯದ ಮಾತಾ, ದೆಯ್ಯ ನಿನ್ ಗಂಡನ್ ನೋಡ್ಕ, ಅದನ್ನ ನೋಡ್ಕ, ಇದು ನೋಡ್ಕ ಅಂದಾಗ ನಾನು ಹೊಸಿ ಕೇಳಬೇಕಿತ್ತು. ಕೇಳ್ದಿದ್ದಂಗೆ ಜಂಬ ಮಾಡ್ಕೊಂಡು ಓಡಾಡ್ಕೊಂಡಿದ್ನಲ್ಲ, ಅದಕ್ಕೆ ಸರಿಯಾಗಿ ಆಯ್ತು. ನನ್ಗಂತೂ ಸರಿಯಾಗಿ ಏನಿ ಆಯ್ತು ನೋಡು. ಅಯ್ಯೋ ಈಗ ಏನು ಮಾಡಲಿ ನನ್ನ ಜಯಕ್ಕ, ನನ್ನ ಸಂಸಾರ. ಈಗ ನನ್ನ ಗಂಡ ಮುತ್ತೆ ಅವ್ರ ಅಣ್ಣಯಿಂದ ಏನೇ ಹಿಡಿದು ಬಿಟ್ಟವನೇ ಅನಿಸ್ತದೆ. ಇವ್ರ ವಂಶ ಪಾರಂಪರ್ಯವಾಗಿ ಬಂದ್ಬಿಟ್ಟೈತೆ. ನಮ್ಮ ಮಾವನು 420 ನನ್ನ ಮಗ ಸರಿ ಇಲ್ವಂತೆ. ನಮ್ಮ ಅತ್ತೆ ಯಾವಾಗೋ ಹೇಳ್ತಿರ್ತದೆ, ನಿಮ್ಮ ಮಾವನು ಸರಿ ಇಲ್ಲ ಕಣಮ್ಮ, ಅವಳು ಇವಳು ಅಂತ ಹಿಂದೆ ಓಡಾಡೋಣ ಅಂತ ಹೇಳ್ಬಿಟ್ಟು. ಇನ್ನ ನನ್ನ ಭಾವನನ್ವೇ ಎರಡೆರಡು ಮದುವೆ ಮಾಡ್ಕೊಂಡವನೆ. ಈಗ ನನ್ನ ಗಂಡನ್ವೇ ಇನ್ನೊಬ್ಳನ್ನ ತಗ್ಲಕೊಂಡು ಇನ್ನೊಂದು ಮದುವೆ ಮಾಡ್ಕೊಂಡವನೆ ಅಂತ ಅನ್ನಿಸ್ತದೆ ಜಯಕ್ಕ. ನಾನೇನು ಪಾಪ ಮಾಡಿವ್ನಿ ಜಯಕ್ಕ, ನಾನೇನು ಪಾಪ ಮಾಡಿವ್ನಿ? ನನ್ನ ಸಂಸಾರನನ್ವೇ ಹಾಳಾಗೋಗಿ ನನ್ನ ಸಂಸಾರನನ್ವೇ ಮಮತಿ ಥರ ಆಗೋಗ್ಬಿಟ್ರೆ ಏನು ಮಾಡಲಿ? ನೀನೇ ಹೇಳು, ಏನು ಮಾಡಲಿ ಅಂತ ಹೇಳ್ಬಿಟ್ಟು ನನಗೆ ಗಂಡ ಎಂತ ಮೋಸ ಮಾಡ್ಬಿಟ್ಟ. ಅಯ್ಯಯ್ಯಯ್ಯಯ್ಯ, ಅವಳು ಯಾರೋ ಬಂದು ಹೇಳಿದ್ಲು, ಇವಳು ಕೇಳ್ಬಿಟ್ಲು. ನಿಂಗೆ ಯೋಸ್ಕಿತ ನಮಗೆ ಹೇಳೋದು ಅವ್ರು ಇವ್ರ ಮಾತು ಕೇಳಬೇಡ, ಇವ್ರ ಮಾತು ಕೇಳಬೇಡ ಅಂತ ಹೇಳ್ಬಿಟ್ಟು. ನಿನ್ನ ಗಂಡ ಬರೋ ಗಂಟ ಓಸಿ ಸಮಾಧಾನ ಮಾಡ್ಕ. ಆಮೇಕಿಂದ ಬೇಕಾದ್ರೆ ನೋಡಿ ಬಂತೆ ಏನಾರ ಒಂದು ಮಾತಾಡಿದ್ರಾಯ್ತು. ನಿನ್ನ ಗಂಡನ ಮಾತು ಕೇಳಿದಂಗೆ ಕಂಡ್ರ ಮಾತು ಕೇಳ್ಕೊಂಬಿಟ್ಟು ಹೊಂಟೋಗ್ಬಿಡ್ತೀಯ ಏನು ನೀನು? ನೀನು ಬಾಯಿ ಮುಚ್ಕೊಂಡು ಹೇಳೋದನ್ನ ಕೇಳು. ನಿನ್ನ ಗಂಡ ಬರೋ ಗಂಟ ಏನು ಮಾತಾಡೋಕೆ ಹೋಗ್ಬೇಡ, ಸುಮ್ಮನಿರು. ನಿನ್ನ ಗಂಡ ಬಂದ್ಮೇಲೆ ನಿಧಾನ ಕೂರಿಸ್ಕೊಂಡು ಏನು ಎತ್ತ ಏನಪ್ಪ ನಿಂದ ಮಗ ಯಾರ್ದು ಏನು ತೆಪ್ಪು ಮಾಡಿದ್ದೆ ಅಂತ ಹಿಂಗೇನೋ ಒಂಚೂರು ನೈಸಾಗಿ ಕೇಳಬೇಕು. ಅದು ಬಿಟ್ಬಿಟ್ಟು ನೀನು ಕಿರ್ಚಾಡ್ಕೊಂಡು ನಂದಲ್ಲ ಮಗ ನಿಂದಲ್ಲ ನಂದ ಅಂತ ಕುಂತ್ಕೊಂಡ್ರೆ ಆಗಕ್ಕಾಯ್ತದ? ಆಗ ಕೆಲ್ಸಗಳು. ಸುಮ್ಕಿರು. ಏನೋ ಊರು ಜನ ಚಾಲಾಕೋನಂದು ಮಾತಾಡ್ಕೊಂತಾರೆ. ಇಲ್ಲ ಜಯಕ್ಕ, ದೆಯ್ಯ ಒಂಚೂರು ಹಂಗೋ ಹಿಂಗೋ ಹೇಳ್ತಿತ್ತು, ಅದು ಇದು ಅಂತ ಹೇಳ್ಬಿಟ್ಟು. ದೆಯ್ಯ ಹೇಳಿದ ಮಾತು ಸಿಕ್ಕಿ ಹೇಳ್ಬೇಕಿತ್ತು ನಾನು. ಕೇಳ್ದಿದ್ದಂಗೆ ಹಂಗೆ ಹಿಂಗೆ ಅಂತ ಬರೀ ಕಂಡರ್ ಮನೆ ವಿಷಯ ತಿಳ್ಕೊಳಕ್ ಹೋಗಿ, ಬರೀ ಕಂಡರ್ನ ಉದ್ಧಾರ ಮಾಡಕ್ ಹೋಗಿ ನನ್ನ ಸಂಸಾರ ನಾನೇ ಹಾಳು ಮಾಡ್ಕೊಂತಿದ್ದೀನಿ ಅಂತ ಅನ್ನಿಸ್ತಾಯ್ತು ನನಗಂತೂ. ಈ ಮಗ ನನ್ನ ಗಂಡಂದೇ ಆಗಿದ್ರೆ ನಾನತ್ತೆ ಬರೆಗಿರಕ್ಕಿಲ್ಲ ಕಣಕ್ಕ. ಬಿಟ್ಬಿಟ್ಟು ನಾನು ನನ್ನ ಪಾಡೋಗಿ ನಾನು ಸೀದಾ ಹೊಂಟೋಗ್ಬಿಡ್ತೀನಿ ಕಣಕ್ಕ, ಸೀದಾ ಹೊಂಟೋಗ್ಬಿಡ್ತೀನಿ. ನನ್ನ ಪಾಡೋಗಿ ನಾನು ಹೊಂಟೋಗ್ಬಿಡ್ತೀನಿ. ನಾನಂತೂ ಇಲ್ಲಿ ಇರಕ್ಕಿಲ್ಲ ಕಣಕ್ಕೋ, ಇರಕ್ಕಿಲ್ಲ. ನಾನಂತ ನನ್ನ ತವ್ರ ಮನೆಗೆ ಹೊಂಟೋಯ್ತೀನಿ ಕಣಕ್ಕೋ. ಇಂಥ ಗಂಡನ ಜೊತೆ ನಾನು ಇರಕ್ಕಿಲ್ಲ ಕಣಕ್ಕೋ. ಮಗ ಬೇಕು ಅಂತ ಹೇಳಿದ್ರೆ ಅನಾಥ ಮಗುನ್ ತಕ ಬಂದ್ಬಿಟ್ಟು ಸಾಕ್ಬೋದಿತ್ತಲ್ಲ, ಅದು ಬಿಟ್ಬಿಟ್ಟು ಇವಂದೇ ಮಗ ಬೇಕಿತ್ತ ಸಾಕಕ್ಕೆ ಹೇಳಿ ನನಗೆ. ಇಲ್ಲ ಕಣಕ್ಕ, ನಾನು ಇರಕ್ಕಿಲ್ಲ ಕಣಕ್ಕ ನಾನು. ಅಯ್ಯಯ್ಯಯ್ಯ ಪದ್ದಿ, ಒಸಿ ಸುಮ್ಕಿರ, ಅಣ್ಣ ಬರೋ ಗಂಟ ಒಸಿ ಸುಮ್ಕಿರು. ಬಾಯ್ ಬಡ್ಕೊಂತ ಅವಳು ಕುಂತ್ಕೊಂಡು ಯಾವಳ ಮುದುಕಿ ಬಂದು ಹೇಳಿದ್ರು ಅಂತ ಹೇಳ್ಬಿಟ್ಟು ಆ ಮುದುಕಿ ಮಾತು ಕೇಳ್ತೀಯಾ? ಸುಮ್ಕಿರು. ಪಾಪ ಮಗ ಮನೆ ಕಂಡೈತೆ, ಬಾದ ಬೇರೆ ಹಸು ಅಂತ ಹೇಳ್ಬಿಟ್ಟು ಪಾಪ ತಿರುಗಿ ಎದ್ಗಿದ್ದು ಇದಾಯ್ತದೆ. ನಾನು ಹೋಗ್ಬಿಟ್ಟು ಹಾಲ್ಪಾಲ್ ತಗೊಬತ್ತೀನಿ, ಕೂಡಿಸ್ಕೊಂಡು ಪಾಪ ಇರು. ಒಂದು ಸ್ವಲ್ಪ ಸುಮ್ಕಿರು. ಆಮೇಕಿಂದ ಬೇಕಾರೆ ನಿನ್ನ ಗಂಡಂದು ಮಗ ಅಲ್ಲ ಅಂತ ಹೇಳಿದ್ರೆ ಪೊಲೀಸ್ ಸ್ಟೇಷನ್ಗೆ ತಗೊಂಡೋಗಿ ಕೊಟ್ಟರೆ ಅವಾಗ ಅವರೇನಿಯ ಯಾರ್ದು ಏನು ಅಂತ ವಿಚಾರ ಮಾಡ್ತಾರೆ. ಕಣಮ್ಮಿ, ಹಂಗೆ ಮಾಡೋಣ. ನಿನ್ನ ಗಂಡ ಏನಾರ ನಂದಲ್ಲ ಅಂತ ಹೇಳಿದ್ರೆ ಸರಿ ಅಂತ ಹೇಳ್ಬಿಟ್ಟು ತಗೊಂಡೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಕೊಡೋಣ. ಬಿಡು, ಚಿಂತೆ ಮಾಡಬೇಡ. ಆಯಿತು. ನಂಗೆ ಇವಾಗ ಏನು ಮಾಡಬೇಕು ಅಂತ ನಿಮಗೆ ಗೊತ್ತಾಯ್ತಿಲ್ಲ. ನೋಡೋಣ ಏನು ಮಾಡೋದು.